ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನನಗೆ ತುಂಬಾ ಫೇವ್ರೆಟ್ ಬ್ಲಾಗ್ ಅಂಡ್ ಎಲ್ಲರಿಗೂ ಯೂಸ್ ಆಗುವಂತ ಬ್ಲಾಗ್. ಬೇಸಿಕಲಿ ನಾವೆಲ್ಲರೂ ಫುಡ್ ಕ್ರೇವಿಂಗ್ಸ್ ಇರುವಂತವ್ರೇನೆ. ಡೈಲಿ ಕಬಾಬ್ ತಿನ್ಬೇಕು, ಫ್ರೆಂಚ್ ಫ್ರೈಸ್ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮಳೆ ಬಂತು ಅಂತ ಹೇಳಿದ್ರೆ ಬಜ್ಜಿ ಬೋಂಡ ತಿನ್ಬೇಕು, ಟೀ ಬೇಕು ಅಂತ ಹೇಳಿದ್ರೆ ಚಿಪ್ಸ್ ತಿನ್ಬೇಕು. ಇದೇ ತರ ಯಾವಾಗ್ಲೂ ತಿಂತಾನೆ ಇರ್ತೀವಿ. ಅಂಡ್ ಇದೇ ತರ ತಿಂತಾ ಇದ್ರೆ ನಮ್ ಹೆಲ್ತ್ ಏನಾಗಲ್ಲ, ಹಾಗಂತ ನಮ್ಗೆ ತಿನ್ನೋದನ್ನ ಬಿಡೋಕ್ಕೂ ಆಗಲ್ಲ. ಸೊ ನಾವು ಅದೇ ಐಟಮ್ಸ್ ಗಳನ್ನ ಹೆಲ್ದಿಯಾಗಿ ಹೇಗ್ ಮಾಡ್ಕೊಬೇಕು ಅನ್ನೋ ಒಂದು ಆಲ್ಟರ್ನೇಟಿವ್ ನ ನಾವು ಹುಡುಕ್ಬೇಕು. ಬನ್ನಿ, ಅದರದ್ದು ಐಡಿಯಾನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಜೊತೆ ಇರುವಂತದ್ದು ಪಿಜನ್ ಏರ್ ಫ್ರೈಯರ್. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಪ್ರೈಸ್ ಬಂದು 3049 rupees. ಅಂಡ್ ಮಾಡೋ ಐಟಮ್ಸ್ ಎಲ್ಲ ಹೈಜಿನಿಕ್ ಆಗಿರ್ಲಿ ಅಂತ ಹೇಳಿ ನಾನು ಏರ್ ಫ್ರೈಯರ್ ಪೇಪರ್ ಶೀಟ್ ಅಂತ ಇದನ್ನ ತರಿಸಿದೀನಿ. ಇದರಲ್ಲಿ ನಿಮ್ಗೆ 1 ಪ್ಯಾಕ್ ಅಲ್ಲಿ 120 ಪೀಸಸ್ ಬರುತ್ತೆ. ಇದರ ಪ್ರೈಸ್ ಬಂದು 249 rupees. ಅಂಡ್ ಆಯಿಲ್ ಸ್ಪ್ರೇ ಮಾಡೋದಕ್ಕೆ ನಾನು ಆಯಿಲ್ ಡಿಸ್ಪೆನ್ಸರ್ ನ ತರಿಸಿದೀನಿ. ಇದರ ಪ್ರೈಸ್ ಬಂದು 280 rupees. ಅಂಡ್ ಇವು ಮೂರರದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ಮತ್ತೆ ನಾನ್ ಪೇ ಮಾಡಿರೋ ಅಮೌಂಟ್ ವರ್ತಾ ಇಲ್ವಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಡೀಪ್ ಫ್ರೈ ಫ್ರೆಂಚ್ ಫ್ರೈಸ್ ನ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರ ಫೇವ್ರೆಟ್ ಚಿಕನ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ವೆಜಿಟೇರಿಯನ್ ಸ್ಪೆಷಲ್ ಪನ್ನೀರ್ ಟಿಕ್ಕಾನ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಇಷ್ಟ ಆಗೋ ಥರ ಮತ್ತು ಟೀಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ವೀಲ್ಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಫ್ರೈಸ್ನ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಏರ್ ಫ್ರೈಯರ್ ಪೇಪರ್ನ ಸ್ಕ್ವೇರ್ ಶೇಪಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ರೌಂಡ್ ಶೇಪು ಸಿಗುತ್ತೆ, ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಮೊದಲಿಗೆ ನಾವು ಆ ಪೇಪರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸ್ವಲ್ಪನೇ ಆಯಿಲ್ನ ಸ್ಪ್ರಿಂಕಲ್ ಮಾಡಬೇಕು. ನಂತರ ಫ್ರೆಂಚ್ ಫ್ರೈಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇದಾದಮೇಲೆ ನಾವು ಏರ್ ಫ್ರೈಯರಲ್ಲಿ 185 ಡಿಗ್ರಿಯಲ್ಲಿ 18 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಫೈನಲಿ ವಿತೌಟ್ ಡೀಪ್ ಫ್ರೈ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಬನ್ನಿ ನಮ್ಮ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಮೊದಲಿಗೆ ಒಂದು ಬೌಲ್ಗೆ 2 ಸ್ಪೂನ್ ಮೊಸರು ಹಾಕೊಬೇಕು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಮತ್ತು ಇದು ಕಡಲೆ ಹಿಟ್ಟು, ಸ್ವಲ್ಪನೇ ಉಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಳ್ಳೆ ಹದ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇವಾಗ ಪನ್ನೀರ್ ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಮತ್ತು ಇದು ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಟೂತ್ ಪಿಕ್ಗೆ ಮೊದಲು ಈರುಳ್ಳಿ, ಕ್ಯಾಪ್ಸಿಕಮ್, ಪನ್ನೀರ್ ಈ ಥರ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ಥರ ಅವರು ಜೋಡಿಸಿರ್ತಾರೆ ಅದೇ ಥರ ನಾನು ಮಾಡ್ಕೊತಾ ಇದ್ದೀನಿ. ಸೆವೆನ್ ಟೂತ್ ಪಿಕ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏರ್ ಫ್ರೈಯರ್ ಒಳಗಡೆ ಇಡೋಣ. ಸೇಮ್ ಲಾಸ್ಟ್ ಟೈಮ್ ಥರನೇ ಹೇಗೆ ಫ್ರೆಂಚ್ ಫ್ರೈಸ್ಗೆ ನಾವು ಪೇಪರ್ನ ಇಟ್ಕೊಂಡ್ವಿ ಅದೇ ಥರ ಇವಾಗ್ಲೂ ಪೇಪರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪನೇ ಆಯಿಲ್ನ ಸ್ಪ್ರೇ ಮಾಡ್ಕೋಬೇಕು. ಟೂತ್ ಪಿಕ್ನ ಇಡಬೇಕಾದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಬಾರ್ದು, ಆ ಥರ ನೋಡಿಕೊಂಡು ಜೋಡಿಸ್ಕೊಬೇಕು. ನಂತರ ಏರ್ ಫ್ರೈಯರ್ನ ಕ್ಲೋಸ್ ಮಾಡಿ 185 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಒಂದು 10 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. 10 ನಿಮಿಷ ಆದಮೇಲೆ ಏರ್ ಫ್ರೈಯರ್ ಆಟೋಮೆಟಿಕ್ ಆಫ್ ಆಗುತ್ತೆ. ನಾವು ಮತ್ತೆ ಅದನ್ನು ತೆಗೆದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ಪನ್ನೀರ್ನ ರಿವರ್ಸ್ ಆಗಿ ಇಟ್ಟು ಮತ್ತೆ ನಾವು ಏರ್ ಫ್ರೈಯರ್ನ ಆನ್ ಮಾಡಬೇಕು.
ಪನ್ನೀರ್ನ ನೀವು 20 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಂಡ್ಮೇಲೆ ಇದು ನಿಮಗೆ ಈ ಥರ ಕಾಣಿಸುತ್ತೆ. ನಿಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ 5 to 10 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಬೋದು. ಬನ್ನಿ ನನ್ನ ಫೇವ್ರೆಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಬೌಲ್ಗೆ 1 ಕಪ್ ಕಬಾಬ್ ಪೌಡರ್ನ ಹಾಕೊತಿದ್ದೀನಿ. ಕಬಾಬ್ ಪೌಡರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಅದಕ್ಕೆ ನಾನು ಲೈಟಾಗಿ ಸಾಲ್ಟ್ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅಚ್ಕಾರದ ಪುಡಿ ಹಾಕೊತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಮತ್ತು ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೋಸ್ಕರ. ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊತಾ ಇರೋದು ಇದು. ಮತ್ತು ನಾನು ಒಂದು 150 ಗ್ರಾಮ್ ಚಿಕನ್ನ ತಗೊಂಡಿದ್ದೀನಿ, ಬೋನ್ಲೆಸ್. ಚಿಕನ್ನ ನಾವು ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾನು ಯಾವಾಗಲೂ ಕಬಾಬ್ ಮಾಡಿದಾಗ ನಾನು ಫ್ರಿಜ್ಜಲ್ಲಿ ಒಂದು 1 ಅವರ್ ನಾನು ಮ್ಯಾರಿನೇಟ್ ಮಾಡ್ತೀನಿ. ಸೊ ಆವಾಗ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಅಂತ. ನಾನು ಮ್ಯಾರಿನೇಟ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಏರ್ ಫ್ರೈಯರಿಗೆ ಪೇಪರ್ನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಪೇಪರಲ್ಲಿ ಗ್ಯಾಪ್ ಕೊಟ್ಟು ನಾನು ಒಂದೊಂದೇ ಪೀಸ್ನ ಇಡ್ತಾ ಇದ್ದೀನಿ, ಒಂದಕ್ಕೊಂದು ಓವರ್ಲ್ಯಾಪ್ ಆಗಬಾರ್ದು. ಚಿಕನ್ ಫ್ರೈ ಆಗಲಿಕ್ಕೆ ಅಟ್ಲೀಸ್ಟ್ ಅಂದರೂ ಒಂದು 20 ಮಿನಿಟ್ಸ್ ಬೇಕು. ಬಟ್ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ 10 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಂಡಿದ್ದೀನಿ, ಮತ್ತೆ ರಿಮೂವ್ ಮಾಡಿ ಮತ್ತೆ ಸ್ವಲ್ಪ ಆಯಿಲ್ ಹಾಕಿ ನಾನು ಮತ್ತೆ 10 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಂಡಿದ್ದೀನಿ. ಏರ್ ಫ್ರೈಯರ್ನ ನಾವು ಟೈಟಾಗಿ ಕ್ಲೋಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಆನ್ ಬಟನ್ ಶೋ ಮಾಡಲ್ಲ. ವಾವ್, ನನ್ನ ಚಿಕನ್ ಕಬಾಬ್ ರೆಡಿಯಾಗಿದೆ. ಬನ್ನಿ ನಮ್ಮ ಈ ವ್ಲಾಗ್ನ ಕೊನೆಯ ರೆಸಿಪಿನ ನೋಡೋಣ. ಇದನ್ನು ನಮ್ಮ ಕಡೆ ಸಂಡಿಗೆ ಅಂತಾರೆ, ಥಿಯೇಟರ್ಗೆ ಹೋದರೆ ಇದನ್ನು ವೀಲ್ಸ್ ಅಂತ ಕರೀತಾರೆ. ಇದನ್ನು ನಾವು ಚಿಕ್ಕವರಿದ್ದಾಗ ತುಂಬಾ ತಿಂತಾ ಇದ್ವಿ. ಯಾಕಂದರೆ ಒಂದು ಮೂವಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇಂಟರ್ವಲ್ಗೆ ಹೋಗಿ ತೊಗೊಂಡು ಬಂದರೆ ಫುಲ್ ಮೂವಿ ಮುಗಿಯೋವರೆಗೂ ಇದನ್ನು ತಿಂದು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನನಗಿವಾಗ ಖುಷಿ ಆಗ್ತಿದೆ, ವಿತೌಟ್ ಆಯಿಲ್ ಇದನ್ನು ಮಾಡ್ಕೊಂಡು ತಿನ್ಬೋದಲ್ವಾ ಅಂತ. ಈ ರೆಸಿಪಿ ನಿಮ್ಗೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಸ್ಟ್ 5 ಮಿನಿಟ್ಸ್ ಏರ್ ಫ್ರೈ ಮಾಡಿದ್ರೆ ಸಾಕು, ನಿಮಗೆ ವೀಲ್ಸ್ ರೆಡಿಯಾಗಿರುತ್ತೆ. ನೀವೇ ನೋಡಿದ್ರಿ ಹೇಗೆ ನಾನು ಡೀಪ್ ಫ್ರೈ ಮಾಡುವಂತ ಐಟಮ್ಸ್ ಗಳನ್ನೆಲ್ಲ ಏರ್ ಫ್ರೈಯರ್ ಅಲ್ಲಿ ಎಷ್ಟು ಹೆಲ್ದಿಯಾಗಿ ಕುಕ್ ಮಾಡಿದೆ ಅಂತ. ನಾನ್ ಕೊಟ್ಟಿರೋ ಅಮೌಂಟ್ಗೆ ಈ ಒಂದು ಪ್ರಾಡಕ್ಟ್ಸ್ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನನಗೆ ಯಾವಾಗ್ಲೂ ಕ್ರೇವಿಂಗ್ಸ್ ಆಗ್ತಿರುತ್ತೆ. ನಾನ್ ಫುಡ್ಡಿ ಅಂದ್ರೆ ಫುಡ್ಡಿ, ನನ್ಗೆ ಅದ್ ಬೇಕು ಅಂದ್ರೆ ಅದ್ ಬೇಕು, ಅದ್ ಎಷ್ಟೇ ಆಯಿಲ್ ಡೀಪ್ ಫ್ರೈ ಮಾಡಿದ್ರು ನಾನು ಅವಾಗ ತಿನ್ಬಿಡ್ಬೇಕು. ಸೊ ಇವಾಗ ನಾನು ಹೆಲ್ತ್ಗೂ ಕಾಂಪ್ರಮೈಸ್ ಆಗೋಂಗಿಲ್ಲ, ಟೇಸ್ಟ್ಗೂ ಕಾಂಪ್ರಮೈಸ್ ಆಗೋಂಗಿಲ್ಲ. ನನ್ಗೆ ಏನ್ ಬೇಕು ಅದನ್ನ ನಾನು ಅವಾಗ್ಲೇನೆ ಏರ್ ಫ್ರೈಯರ್ ಅಲ್ಲಿ ಮಾಡ್ಕೊಂಡು ತಿನ್ಬೋದು. ಅಂಡ್ ಮೋರ್ ಓವರ್ ಈ ಒಂದು ಪ್ರಾಡಕ್ಟ್ ನ ನಾನು ಪೇಡ್ ಪ್ರಮೋಷನ್ ಮಾಡ್ತಾ ಇಲ್ಲ, ನಾನ್ ಪರ್ಚೇಸ್ ಮಾಡಿದೆ. ಸೊ ನನಗೆ ಯೂಸ್ ಆಯ್ತು ಅಂತ ಹೇಳಿ ನಿಮ್ಗೂ ಯೂಸ್ ಆಗ್ಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದು ಅಷ್ಟೇನೆ. ಅಂಡ್ ನನಗೆ ಗೊತ್ತು ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ಯೂಸ್ ಆಗೋ ತರ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.